ನಮಸ್ಕಾರ. ಅಧ್ಯಾಯ 20. ವೈರಾಗ್ಯಮೂರ್ತಿ ಮಹಾದೇವಿ ಅಕ್ಕ. ವಿಶ್ವದಲ್ಲಿಯೇ ಭಾರತ ಪುರಾತನ ಕಾಲದಿಂದಲೂ ಧರ್ಮದ ತಳಪಾಯದ ಮೇಲೆ ಭದ್ರವಾಗಿ ತಲೆ ಎತ್ತಿ ನಿಂತಿದೆ. ಇಂತಹ ಮಹಾಪುಣ್ಯ ಭೂಮಿ ಭಾರತದಲ್ಲಿಯೇ ಕರ್ನಾಟಕ ರಾಜ್ಯವು ಭಕ್ತಿಯ ಭಂಡಾರವೆಂದು ಹೆಗ್ಗಳಿಕೆಗೆ ಅರ್ಹವಾಗಿದೆ. ಇಂತಪ್ಪ ನಾಡಿನಲ್ಲಿ 12ನೇ ಶತಮಾನದಲ್ಲೇ, ಅಂದರೆ ಭಕ್ತಿ ಭಂಡಾರಿ ಬಸವೇಶ್ವರರ ಕಾಲದಲ್ಲಿ ಆಗಿಹೋದ ಒಂದು ಶಿವಶರಣಿಯರ ಸಾಲಿನಲ್ಲಿ ಅಗ್ರಸ್ಥಾನಕ್ಕೇರಿದ ಶಿವಶರಣಿ ವೈರಾಗ್ಯ ಮೂರ್ತಿ ಮಹಾದೇವಿ ಅಕ್ಕಳ ದಿವ್ಯ ಚರಿತ್ರೆಯನ್ನು ತಮ್ಮ ಮುಂದೆ ಇಡಲು ಬಯಸುತ್ತೇನೆ. ಕರ್ನಾಟಕದ ಊಡುತಡಿ ಎಂಬ ಗ್ರಾಮದಲ್ಲಿ 12ನೆಯ ಶತಮಾನದಲ್ಲಿ ನಿರ್ಮಲ ಶೆಟ್ಟಿ, ಸುಮತಿ ಎಂಬ ಸತಿಪತಿಯರಿದ್ದರು. ಹೆಸರಿಗೆ ತಕ್ಕಂತೆ ಶೆಟ್ಟಿಯು ನಿರ್ಮಲ ಮನಸ್ಸಿನವನಾಗಿದ್ದನು. ಹೆಂಡತಿಯು ಒಳ್ಳೆಯ ಬುದ್ಧಿಯವಳಾಗಿ, ಅಂದರೆ ಸುಮತಿಯಾಗಿದ್ದಳು. ದಂಪತಿಗಳಿಗೆ ಶುದ್ಧ ಕಾಯ ವಾಚ ಮನಸ ಶಿವಭಕ್ತರಾಗಿದ್ದು, ಸಾದಾ ಜೀವಿಗಳಾಗಿದ್ದು, ಯಾವುದೇ ತರಹದ ಆಸೆ ಆಕಾಂಕ್ಷೆಗಳಿಲ್ಲದೆ ಇದ್ದು ಯಾವತ್ತೂ ಶಿವಪೂಜೆ, ಲಿಂಗಪೂಜೆ, ಶಿವನಾಮ ಶ್ರವಣ ಮಾಡುತ್ತಾ ಕಾಲ ಕಳೆಯುತ್ತಿದ್ದರು. ಬಹು ದಿವಸಗಳವರೆಗೆ ನಿರ್ಮಲ ಶೆಟ್ಟಿ ಸುಮತಿಯರಿಗೆ ಮಕ್ಕಳಾಗಿರಲಿಲ್ಲ. ನಮಗೆ ಮಕ್ಕಳನ್ನು ಶಿವ ಕೊಟ್ಟಿಲ್ಲವೆಂದು ಅವರೆಂದು ಕೊರಗಿದವರಲ್ಲ. ಮಕ್ಕಳು ಆಗಲಿ ಎಂದು ನಿರ್ಮಲ ಶೆಟ್ಟಿ ಸುಮತಿಯರು ಯಾವುದೇ ವ್ರತವನ್ನು ಹಿಡಿದಿರಲಿಲ್ಲ. ಹಾಗೂ ಅವರಿಗೆ ಮಕ್ಕಳಾಗಬೇಕೆಂಬ ಬಯಕೆಯೂ ಇರಲಿಲ್ಲವಂತೆ. ಬಹಳ ದಿನಗಳು ಉರುಳಿದ ಬಳಿಕ ಸುಮತಿ ದೇವಿಯು ಗರ್ಭ ಹೊತ್ತು 10ನೆಯ ಮಾಸದಲ್ಲಿ ಕನ್ಯಾರತ್ನ ಒಂದಕ್ಕೆ ಜನ್ಮ ಕೊಟ್ಟಳು. ಹುಟ್ಟಿದ ಮಗು ತನ್ನೊಂದಿಗೆ ಮಾತಾ ಪಾರ್ವತಿಯ ಲಕ್ಷಣವನ್ನು, ಮಾತಾ ಲಕ್ಷ್ಮಿಯ ಚಿತ್ಕಳೆಯನ್ನು, ಮಾತಾ ಸರಸ್ವತಿಯ ಪಾಂಡಿತ್ಯದ ಮಂದಹಾಸವನ್ನು ರೂಢಿಸಿಕೊಂಡು ಏಕೈಕ ಪುತ್ಥಳಿಯಾದ ಪುತ್ರಿಯಾಗಿ ಜನಿಸಿ ಬಂದಂತೆ ಕಾಣುತ್ತಿತ್ತು. ಮನೆಯ ಗುರುಗಳು, ಊರಿನ ಹಿರಿಯರು ಮಗುವನ್ನು ನೋಡಿ ಪಾರ್ವತಿದೇವಿ, ಲಕ್ಷ್ಮೀದೇವಿ, ಶಾರದಾದೇವಿಯರ ಎಲ್ಲ ರೂಪ ಕಲೆಗಳಿರುವುದರಿಂದ ಇವಳಿಗೆ ಮಹಾದೇವಿ ಎಂದು ನಾಮಕರಣ ಮಾಡಬೇಕೆಂದು ನಿಶ್ಚಯಿಸಿದರು. ಸುಮುಹೂರ್ತದಲ್ಲಿ ಮುದ್ದು ಮಗುವಿಗೆ ಮಹಾದೇವಿ ಎಂದು ನಾಮಕರಣ ಮಾಡಿದರು. ಮಹಾದೇವಿಯು ದಿನ ದಿನಕ್ಕೂ ಶುಕ್ಲ ಪಕ್ಷದ ಚಂದ್ರನಂತೆ ವರ್ಧಿಸುತ್ತಾ ಮುದ್ದು ಮುದ್ದಾಗಿ ಬೆಳೆದಳು. ಜನನಿ ತಾನೇ ಮೊದಲ ಗುರುವು, ಜನಿತ ಮನೆಯೇ ಪಾಠ ಶಾಲೆಯು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಜನನಿ ತಾನೇ ಸುಮತಿ ದೇವಿ ಸುಜನರ ಸಂಘ ಶ್ರವಣದೊಡನೆ ಜನಿತ ಸುತೆಗೆ ಓದು ಬರಹ ಕಲಿಸಿಕೊಟ್ಟಳು. ಮನೆಯಲ್ಲಿಯೇ 6 ವರ್ಷಕ್ಕೆ ವಿದ್ಯಾಭ್ಯಾಸವನ್ನು ಜ್ಞಾನಾರ್ಜನೆಯ ಜೊತೆಗೆ ತಾಯಿಯಾದ ಸುಮತಿ ದೇವಿಯು ಕಲಿಸಿಕೊಟ್ಟಳು. ವಿದ್ಯೆಯೊಂದಿಗೆ ವೀರಶೈವರ ಆಚಾರದಲ್ಲಿ ಬರುವ ಭಸ್ಮ, ರುದ್ರಾಕ್ಷಿ, ಗುರುಲಿಂಗ, ಜಂಗಮ, ಪಾದೋದಕ ಪ್ರಸಾದ ಮುಂತಾದ ಪಂಚಾಚಾರ, ಷಟ್ಸ್ಥಲ, ಅಷ್ಟಾವರ್ಣಗಳ ಹಿರಿಮೆ ಗರಿಮೆಗಳ ತನ್ನ ತಾಯಿ ತಂದೆಯರೊಂದಿಗೆ ದಿನನಿತ್ಯದ ಬೋಧನೆ ಚರ್ಚೆಯೊಂದಿಗೆ ಕರತಲಾಮಲಕ ಮಾಡಿಕೊಂಡಿದ್ದಳು. ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡಿ ಚಿಕ್ಕ ವಯೋಮಾನದಲ್ಲಿಯೇ ಅಸಾಧಾರಣವಾದ ವಿದ್ಯೆಯೊಂದಿಗೆ ಅನುಪಮ ಸುಂದರಿಯಾಗಿ ಬೆಳೆದು ಪ್ರಬುದ್ಧಾವಸ್ಥೆಗೆ ಕಾಲಿರಿಸಿದ್ದಳು. ನೋಡುಗರ ಕಣ್ಣುಗಳಿಗೆ ಇವಳ ರೂಪವೇ ಒಂದು ರಸದೌತಣವಾಗಿತ್ತು. ಮಹಾದೇವಿ ಯಾವಾಗಲೂ ಸೀದಾ ಸಾದಾ ಉಡುಗೆ ಉಳ್ಳವಳು ಆಗಿ ತನ್ನ ಇಷ್ಟಲಿಂಗ ಬಿಟ್ಟು ಮತ್ತೇನನ್ನು ಪೂಜಿಸುತ್ತಿರಲಿಲ್ಲ. ಭಸ್ಮ, ಗಂಧ, ರುದ್ರಾಕ್ಷಿಗಳನ್ನು ಧರಿಸುತ್ತಿದ್ದಳೇ ಹೊರತು ಸುಗಂಧ ದ್ರವ್ಯವಾಗಲಿ ಕಾಡಿಗೆಗಳಾಗಲಿ ಹಚ್ಚುತ್ತಿರಲಿಲ್ಲ. ರಂಗು ರಂಗಿನ ಜರಿ ಬುಟ್ಟ ರೇಷ್ಮೆ ಬಟ್ಟೆಗಳನ್ನಂತೂ ತೊಡುತ್ತಿರಲಿಲ್ಲ. ಚಿಕ್ಕಂದಿನಲ್ಲಿಯೇ ಅಪಾರ ವಿದ್ವತ್ತಿನೊಂದಿಗೆ ವೈರಾಗ್ಯದ ಮೂರ್ತಿಯಾಗಿದ್ದಳು. ತನ್ನ ಓರಿಗೆಯ ಗೆಳತಿಯರಿಗೂ, ಓಣೆಯ ಮುಗ್ಧ ಮಹಿಳೆಯರಿಗೂ, ವಯಸ್ಸಾದ ಮುದುಕಿಯರಿಗೂ ತಾನು ತಿಳಿದುಕೊಂಡ ಆಧ್ಯಾತ್ಮದ ವಿಷಯಗಳನ್ನು ಕಥಾರೂಪವಾಗಿಯೂ ಸುಲಲಿತ ವಚನ ರೂಪವಾಗಿಯೂ ಬೋಧಿಸುತ್ತಿದ್ದಳು. ಇದರಿಂದ ಬೇರೆ ಬೇರೆ ಕಡೆಗಳಿಂದ ಜನರು ಇವಳ ದರ್ಶನ ಹಾಗೂ ಬೋಧನೆ ಕೇಳಲು ಬರುತ್ತಿದ್ದರು. ಹೀಗಿರಲು ಶ್ರಾವಣ ಮಾಸದ ಒಂದು ದಿವಸ ಮುಂಜಾವಿನ ಸಮಯದಲ್ಲಿ ತನ್ನ ಸಮಾನ ವಯೋಮಾನದ ಗೆಳತಿಯರೊಡಗೂಡಿ ಹೂವು ಪತ್ರಿಗಳನ್ನು ತರಲು ಊರ ಮುಂದಿನ ಶಿವಮಠದ ಪತ್ರಿವನಕ್ಕೆ ಹೋದಳು. ಅಲ್ಲಿಂದ ಹೂವು ಪತ್ರಿಗಳನ್ನೆತ್ತಿಕೊಂಡು ಮರಳಿ ಗೆಳತಿಯರೊಂದಿಗೆ ಬರುತ್ತಿರುವಾಗ ಕಾಕತಾಳಿಯ ನ್ಯಾಯದಂತೆ ಪ್ರದೇಶ ರಾಜನಾದ ಕೌಶಿಕ ಅರಸ ತನ್ನ ರಾಜ್ಯದಲ್ಲಿ ಗ್ರಾಮ ದರ್ಶನಾರ್ಥವಾಗಿ ರಥಾರೂಢನಾಗಿ ತನ್ನ ರಾಜ ಪರಿವಾರದೊಂದಿಗೆ ಎದುರು ಬಂದನು. ಗೆಳತಿಯರ ಮಧ್ಯದಲ್ಲಿ ಮಹಾದೇವಿಯು ತನ್ನ ನೈಜ ರೂಪ ಲಾವಣ್ಯದಿಂದ ತಾರೆಗಳ ಮಧ್ಯದಲ್ಲಿ ಚಂದ್ರ ಗೋಚರಿಸುವಂತೆ ಕೌಶಿಕ ಅರಸನ ಕಣ್ಣಿಗೆ ಗೋಚರಿಸಿದಳು. ಆಹಾ, ಇದೆಂಥ ಸೋಜಿಗ! ತಾವರೆಯ ಕಣ್ಗಳು, ದುಂಡು ಮೊಗದ ಹಳದಿ ಮಿಶ್ರಿತ ಕೆಂಪು ಕಪೋಲಗಳು, ನೀಳವಾದ ನಾಶಿಕ, ನಯವಾದ ಕಪ್ಪು ಕಾಂತಿಯಿಂದೊಡಗೂಡಿದ
ನೀಳ ಕೇಶಗಳು, ಚಿಕ್ಕದಾದ ನಡು, ಯೌವನ ತುಂಬಿದ ಹರಿಯ ವಯಸ್ಸಿನಿಂದ ಪರಶಿವನ ಸತಿ ಪಾರ್ವತಿಯೇ ಕೈಲಾಸದಿಂದ ಭೂಲೋಕಕ್ಕೆ ಬಂದಂತೆ ಕೌಶಿಕ ರಾಜನಿಗೆ ಕಾಣತೊಡಗಿತು. ಇಂತಹ ಸುಂದರ ರೂಪವುಳ್ಳ ಸ್ತ್ರೀ ನನ್ನ ರಾಜ್ಯದಲ್ಲಿ ಇರುವುದೆಂದರೆ ನಾನೇ ಧನ್ಯನು. ಇಂಥ ಅನುಪಮ ರೂಪರಾಶಿಯನ್ನು ನನ್ನದನ್ನಾಗಿ ಮಾಡಿಕೊಳ್ಳದಿದ್ದರೆ ನನ್ನ ಜನ್ಮವೇ ವ್ಯರ್ಥ. ನನ್ನ ಹೃದಯವನ್ನೇ ತುಂಬಿರುವ ಈ ಲಲನಾಮಣಿಯನ್ನು ಏನಾದರೂ ಮಾಡಿ ವಿವಾಹವಾಗಿ ನನ್ನ ಮನೆ ತುಂಬಿಸಿಕೊಳ್ಳುವೆನು. ಅನುರೂಪ ಸೌಂದರ್ಯ ರಾಶಿಯಾದ ಈ ದೇವತೆಯನ್ನು ನನ್ನ ಅರಮನೆಯ ಅರಸಿಯನ್ನಾಗಿ ಮಾಡಿಕೊಳ್ಳಲೇಬೇಕು ಎಂದು ಅವಳ ಸುಂದರತೆಯನ್ನು ಮನಸ್ಸಿನಲ್ಲಿಯೇ ಮೆಲುಕು ಹಾಕುತ್ತಾ ಮರಳಿ ಅರಮನೆಗೆ ತೆರಳಿದನು. ಪಾಪ ಗೆಳತಿಯರ ಮಧ್ಯದಲ್ಲಿದ್ದ ಮಹಾದೇವಿಗೆ ಅರಸನ ಮನದಲ್ಲಾದ ಕೋಲಾಹಲ ಅದೇಗೆ ತಿಳಿಯಬೇಕು. ಗ್ರಾಮವಾಸಿಗಳು ರಾಜನ ಗ್ರಾಮ ದರ್ಶನದ ವೈಭವವನ್ನು ನೋಡುವಂತೆ ಮಹಾದೇವಿಯು ನೋಡಿ ತನ್ನ ಮನೆಗೆ ಮರಳಿ ಹೋದಳು. ಮಹಾದೇವಿಯ ರೂಪ ಸೌಂದರ್ಯಕ್ಕೆ ಮನಸೋತ ಕೌಶಿಕ ರಾಜನು ರಾಜಧಾನಿಗೆ ಮರಳಿದ ಮೇಲೆ ಅಂತಃಪುರದ ದೂತವಾಸದಿಂದ ಮಹಾದೇವಿಯ ಬಗೆಗೆ, ತಂದೆ ತಾಯಿಯರ ಬಗೆಗೆ ತಿಳಿದುಕೊಂಡನು. ಕೌಶಿಕ ರಾಜನು ಆಸ್ಥಾನದ ಆಪ್ತ ಕಾರ್ಯದರ್ಶಿಯೊಂದಿಗೆ ತಾನು ಮಹಾದೇವಿಯನ್ನು ಮದುವೆಯಾಗುವುದಾಗಿ ತಿಳಿಸಿ ತಾವು ಮಗಳನ್ನು ಕೊಟ್ಟು ಮಹದುಪಕಾರ ಮಾಡಬೇಕೆಂದು ತಿಳಿಸು ಎಂದು ಹೇಳಿ ಕಳುಹಿಸಿದನು. ಸಂಗಡ ಭಾವಿ ಮಾವ ಅತ್ತೆಯರಾಗುವ ನಿರ್ಮಲ ಶೆಟ್ಟಿ ಸುಮತಿಯರಿಗೆ ಕಾಣಿಕೆಯಾಗಿ ರೇಷ್ಮೆ ಸೀರೆ, ರವಿಕೆ, ಪಂಚೆ, ವಸ್ತ್ರಗಳನ್ನು, ಕೆಲವೊಂದು ರತ್ನಖಚಿತ ಆಭರಣಗಳನ್ನು ದಾಸಿಯರೊಂದಿಗೆ ಕಳುಹಿಸಿಕೊಟ್ಟನು. ರಾಜನ ಆಪ್ತ ಸೇವಕರು, ಅಧಿಕಾರಿಗಳು, ದಾಸಿಯರು ತಂದ ಬಟ್ಟೆಗಳನ್ನು, ಆಭರಣಗಳನ್ನು ನಿರ್ಮಲ ಶೆಟ್ಟಿಯ ಮನೆಗೆ ಬಂದು ಅರಸನ ಮನದ ಕಾಮನೆಗಳೆಲ್ಲವನ್ನೂ ವಿಶದವಾಗಿ ವಿವರಿಸಿದರು. ಎಲ್ಲವನ್ನು ಚಿತ್ತವಿಟ್ಟು ಕೇಳಿಕೊಂಡು ಶಿವಭಕ್ತ ಶಿವಾಚಾರ ಧರ್ಮೀಯರಾದ ನಿರ್ಮಲ ಶೆಟ್ಟರು ಬಹಳ ನೊಂದುಕೊಂಡು, ಹರಹರ, ಅಯ್ಯೋ ಶಿವನೇ, ಕಾಲವು ಕೆಟ್ಟು ಹೋಯಿತೆ. ಅಂಗದ ಮೇಲೆ ಲಿಂಗವಿಲ್ಲದ ಭವಿ ಕೌಶಿಕ ರಾಜನೊಂದಿಗೆ ಶಿವಲಿಂಗ ಸಂಗಾತಿಯಾದ ಮುದ್ದು ಮಗಳಾದ ಮಹಾದೇವಿಯನ್ನು ಕೊಡುವುದೇ? ಭವಿಯಾದ ನಿಮ್ಮ ರಾಜರೊಂದಿಗೆ ಇಷ್ಟಲಿಂಗ ಪ್ರಿಯರಾದ ನಾವು ಸಂಬಂಧ ಬೆಳೆಸಲು ಹೇಗೆ ಬರುವುದು? ಕಾರಣ ಮಗಳನ್ನು ಮದುವೆ ಮಾಡಿಕೊಡಲು ಅಸಾಧ್ಯವೆಂದು ಖಡಾಖಂಡಿತವಾಗಿ ಹೇಳಿದರು. ಇದೇ ಸಂಗತಿಯನ್ನೇ ನಿಮ್ಮ ಅರಸರಿಗೆ ಮುಟ್ಟಿಸಿರಿ ಎಂದು ಕಠೋರವಾಗಿ ಹೇಳಿದರು. ಆಗ ರಾಜಾಧಿಕಾರಿಗಳು, ಪೂಜ್ಯರೇ, ಶಾಂತಚಿತ್ತರಾಗಿ ವಿಚಾರ ಮಾಡಿ ಮಾತನಾಡಿ. ಏಕೆಂದರೆ ನಮ್ಮ ಅರಸರು ಗ್ರಾಮ ದರ್ಶನಕ್ಕೆ ಬಂದಾಗೆ ನಿಮ್ಮ ಪುತ್ರಿಯ ಅನುಪಮ ಸೌಂದರ್ಯಕ್ಕೆ ಮಾರು ಹೋಗಿ ಮದುವೆಯಾದರೆ ಅವಳನ್ನೇ ಮದುವೆಯಾಗುವೆ ಎಂದು ಮನಸ ಒಪ್ಪಿಕೊಂಡು ನಿಮ್ಮ ಅಳಿಯರಾಗಲು ತುದಿಗಾಲ ಮೇಲೆ ನಿಂತು ನಿಮ್ಮೊಪ್ಪಿಗೆಯ ದಾರಿ ಕಾಯುತ್ತಿದ್ದಾರೆ. ನೀವು ಒಂದು ವೇಳೆ ಇದಕ್ಕೆ ಸಮ್ಮತಿಸದಿದ್ದಲ್ಲಿ ಸ್ವತಃ ಸೇನಾಧಿಪತಿಗಳನ್ನೇ ಕಳುಹಿಸಿ ನಿಮ್ಮನ್ನು ಮತ್ತು ನಿಮ್ಮ ಪುತ್ರಿಯನ್ನು ಎಳೆದೊಯ್ಯಬಹುದು. ಅಥವಾ ರಾಜನ ಆಜ್ಞೆ ಮೀರಿದರೆ ಅದರ ಪರಿಣಾಮ ಆಮರಣ ಸೆರೆಮನೆವಾಸ ಇಲ್ಲವೇ ಮರಣದಂಡನೆಯಾಗಬಹುದು. ಯಾವುದಕ್ಕೂ ವಿಚಾರ ಮಾಡಿ ಮಾತನಾಡಿರಿ ಎಂದು ಮನೆಗೆ ಬಂದ ರಾಜ ಪರಿವಾರದವರು ಹೇಳಿದ ಮಾತುಗಳನ್ನು ಮನೆಯ ಒಳಗಡೆಯಿಂದ ಕೇಳಿಸಿಕೊಂಡ ಮಹಾದೇವಿಯು ಪುಳಕಿತಳಾಗಿ ಮನೆಯ ಹೊರಗೆ ಬಂದು ಮನೆಯ ಮುಂದೆ ನೆರೆದ ರಾಜ ಪರಿವಾರದವರನ್ನು ನೋಡಿ ಜನ್ಮದಾತನು ದುಃಖದಿಂದ ದಿಕ್ಕುಗಾಣದೆ ವಿಚಾರ ಮತಿಸದೆ ನಿಂತ ದೃಶ್ಯವನ್ನೊಮ್ಮೆ ನೋಡಿ ತಂದೆಗೆ ಹೀಗೆ ಹೇಳಿದಳು. ಅಪ್ಪಾಜಿ, ಕಂಟಕ ಆಪತ್ತು ಎದುರಾದಾಗ ಭಯಪಡುವುದು, ಹಿಂಜರಿಯುವುದು ಶಿವಲಿಂಗ ಪ್ರಿಯರ ಶಿವಭಕ್ತರ ಲಕ್ಷಣವಲ್ಲ. ಶಿವನೊಲುಮೆಯೇ ನಮಗಿರುವಾಗ ಜವರಾಯನಿಗೆ ಅಂಜದ ನಾವು ಈ ಬಡಪಾಯಿ ರಾಜನಿಗೆ ಅಂಜುವುದೇ? ನೀವು ಧೈರ್ಯದಿಂದ ಶಾಂತಚಿತ್ತರಾಗಿ ವಿಶ್ರಮಿಸಿರಿ. ನಮಗೊದಗಿದ ಈ ಸಂದಿಗ್ಧ ಸ್ಥಿತಿಯನ್ನು ನಾನು ನಿಭಾಯಿಸುವೆನು ಎಂದು ಮಹಾದೇವಿಯು ಮನೆಗೆ ಬಂದ ರಾಜಾಧಿಕಾರಿಗಳನ್ನು ಉದ್ದೇಶಿಸಿ ಹೀಗೆ ಹೇಳಿದಳು. ನಿಮ್ಮ ಅರಸರು ನನ್ನನ್ನು ಮನಸಾ ಒಪ್ಪಿದ್ದರೆ, ನನ್ನ ಬಯಕೆಯನ್ನು ಮೊದಲು ಈಡೇರಿಸಿದರೆ ನಾನೇ ಪ್ರೀತಿಯಿಂದ ಅರಸರ ಕೊರಳಿಗೆ ಮಾಲೆ ಹಾಕಿ ಮದುವೆಯಾಗುವೆನು. ಈಗಲೇ ತೆರಳಿ ನಿಮ್ಮರಸರಿಗೆ ತಿಳಿಸಿರಿ. ಕೌಶಿಕ ಮಹಾರಾಜನು ತನ್ನ ಸೇವಕರಿಂದ ನಡೆದ ಎಲ್ಲ ಸಮಾಚಾರವನ್ನು ಆಲಿಸಿ ಸಂತೋಷಭರಿತನಾಗಿ ನಿರ್ಮಲ ಶೆಟ್ಟಿ ಸುಮತಿಯರ ಮನೆಗೆ ಲಘು ಬಗೆಯಿಂದ ಬಂದನು. ಮಹಾದೇವಿ ಮಾತಾಪಿತರೆದರು ನಿಮ್ಮ ಮಗಳ ಬಯಕೆಗಳನ್ನು ಮೊದಲು ನಾನು ನಡೆಸಿಕೊಡುವೆನು ಎಂದು ಭಾಷೆ ಕೊಟ್ಟು ಮಹಾದೇವಿಯನ್ನು ಅರಮನೆಗೆ ಕರೆದು ತರಲು ಅಂಗರಕ್ಷಕರನ್ನು, ಕೆಲವು ದಾಸಿಯರನ್ನು ಸುಮತಿ ನಿರ್ಮಲ ಶೆಟ್ಟಿಯರ ಮನೆಯಲ್ಲಿಯೇ ಬಿಟ್ಟು ಅರಮನೆಗೆ ವಾಪಸ್ಸಾದನು. ಅರಮನೆಯಲ್ಲಿಯ ರಾಜ ರಾಣಿಯ ಏಕಾಂತ ವಾಸವಾಗಿದ್ದ ಮಧುಸುಧಾ ಮಿಲನ ಭವನವನ್ನು ಅಲಂಕಾರಗೊಳಿಸಲು ಆಜ್ಞಾಪಿಸಿದನು. ಮಹಾದೇವಿಯ ಆಗಮನದ ದಾರಿಯನ್ನೇ ನಿರೀಕ್ಷಿಸುತ್ತಾ ತನ್ನ ಅಂತಃಪುರದ ಮಧುಸುಧಾ ಮಿಲನ ಭವನದ ಮುಂದೆ ಇತ್ತಿಂದ ಅತ್ತ ಅತ್ತಿಂದ ಇತ್ತ ನಡೆದಾಡುತ್ತಿದ್ದನು.
ಇತ್ತ ನಿರ್ಮಲಾ ಶೆಟ್ಟಿ ಸುಮತಿಯರ ಮನೆಯಲ್ಲಿ ಮಹಾದೇವಿಯು ಮಂಗಳ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನು ಉಟ್ಟುಕೊಂಡು ಶಿವಪೂಜಾ ಮಂದಿರದಲ್ಲಿ ಶಿವಲಿಂಗ ಪೂಜೆ ಮಾಡಿಕೊಂಡು ಶಿವ ಧ್ಯಾನ ಮಾಡಿ, ಹೇ ಭಗವಂತ, ನಿನ್ನ ಲೀಲೆ ಇದ್ದಂತೆ ಆಗಲಿ. ಇದೋ ಇಂದು ನಾನು ಭವಿಯಾದ ರಾಜ ಕೌಶಿಕನ ಅರಮನೆಗೆ ತೆರಳಲಿದ್ದೇನೆ. ನನ್ನ ಮಾನಾಪಮಾನ ನಿನ್ನದೇ, ನಿನ್ನ ಬಿಟ್ಟು ಅನ್ಯರ ನಾನಂಬಿಲ್ಲ. ಹೇ ಶಿವನೇ, ಕಾಪಾಡೆಂದು ಪ್ರಾರ್ಥಿಸಿ ಹೊರಗೆ ಬಂದು ಪಡಸಾಲೆಯಲ್ಲಿ ಕುಳಿತಿರುವ ತಂದೆಗೆ ನಮಸ್ಕರಿಸಿ ಪಿತನ ಆಶೀರ್ವಾದ ಪಡೆದು ತಾಯಿಗೆ ನಮಿಸಿ ತುಂಬು ಹೃದಯದ ಮಮತೆಯ ಮಾತೆಯ ಆಶೀರ್ವಾದ ಪಡೆದು ಕೌಶಿಕ ರಾಜ ಕಳುಹಿಸಿದ ರೇಷ್ಮೆಯ ಜರತಾರಿ ಕುಸುರಿನ ಸೀರೆ ಉಟ್ಟು ಬಂಗಾರದ ರತ್ನ ಖಚಿತ ಆಭರಣಗಳನ್ನು ಧರಿಸಿಕೊಂಡು ಮತ್ತೆ ಶಿವಪೂಜಾ ಮಂದಿರಕ್ಕೆ ಹೋಗಿ ಪಾವನವಾದ ಭಸ್ಮವನ್ನು ತೆಗೆದುಕೊಂಡು, ಹೇ ಶಿವನೇ, ಲೀಲೆ ಹೇಗಿದೆಯೋ ಹಾಗೆಯೇ ಆಗಲಿ, ನಿನ್ನ ಲೀಲೆಯಂತೆ ನಡೆಯುವುದೇ ನಮ್ಮ ಧರ್ಮ ಎಂದು ಮತ್ತೊಮ್ಮೆ ಶಿವಲಿಂಗಕ್ಕೆ ಮನಸಾ ವಂದಿಸಿ ಹೊರಬಂದಳು. ಬಾಗಿಲ ಬಳಿ ಬಂದು ನಿಂತಿದ್ದ ಮಾತಾಪಿತರನ್ನು, ತನ್ನ ಓರಿಗೆಯ ಗೆಳತಿಯರನ್ನು ಸಮಾಧಾನ ಮಾಡಿ ಅವರಿಂದ ಬೀಳ್ಕೊಂಡು ಕೌಶಿಕನ ಅರಮನೆಯತ್ತ ರಾಜ ಪರಿವಾರದೊಂದಿಗೆ ನಡೆದಳು. ಅರಮನೆಯ ಹೆಬ್ಬಾಗಿಲಲ್ಲಿ ಮಹಾದೇವಿಯನ್ನು ಭಾರೀ ಸ್ವಾಗತದೊಂದಿಗೆ ಬರಮಾಡಿಕೊಂಡು ಅಂತಃಪುರದ ರಾಣಿ ಪರಿವಾರದವರಿಂದ ಆರತಿ ಮಾಡಿಸಿ ಗೃಹ ಪ್ರವೇಶ ಮಾಡಿಕೊಂಡರು. ದಾಸಿಯರು ರಾಜ ಇದ್ದ ಮಧುಸುಧಾ ಮಿಲನ ಭವನದತ್ತ ಕರೆದೊಯ್ದರು. ಅಲ್ಲಿ ಸ್ವತಃ ಕೌಶಿಕ ಮಹಾರಾಜನೇ ಮಹಾದೇವಿಯನ್ನು ಹಾರ್ದಿಕವಾಗಿ ಸ್ವಾಗತಿಸಿದನು. ರತಿಯಂತಿರುವ ಮಹಾದೇವಿಯನ್ನು ನೋಡಿ, ಹೇ ದೇವಿ, ಕುಳಿತುಕೋ, ಇಂದಿಗೆ ನಾನು ಧನ್ಯನು, ನನ್ನ ಬಾಳು ಸಾರ್ಥಕವಾಯಿತು. ಅದು ಹೇಗೆ ಎಂದು ಮಹಾದೇವಿ ಕೇಳಿದಳು. ನಿನ್ನ ಈ ಅನುಪಮ ಸುಂದರ ಮೂರ್ತಿಯೇ ನನ್ನದಾಗಿರುವಾಗ ಅದು ಹೇಗೆ ಎಂದು ಕೇಳುವುದೊಳಿತೆ. ಹಾಗಾದರೆ ದೊರೆಗಳು ನನಗೆ ಕೊಟ್ಟ ಮಾತು ಮರೆತಂತೆ ಕಾಣುತ್ತದೆ. ಛೇ, ಮರೆಯಲು ಅದು ಹೇಗೆ ಸಾಧ್ಯ? ಕಾಮಾತುರದಿಂದ ಬೇಗ ಹೇಳು, ನಿನ್ನ ಬೇಡಿಕೆಗಳನ್ನು ಈಡೇರಿಸಿ ಕೊಡುತ್ತೇನೆ. ನನ್ನದು ಕರಾರುಗಳಲ್ಲ, ಕೇವಲ 2 ಬಯಕೆಗಳನ್ನು ನಡೆಸಿಕೊಟ್ಟರೆ ಸಾಕು. ಆಲಿಸಿ. 1, ಗುರು ಜಂಗಮರಿಂದ ಶಿವದೀಕ್ಷೆ ಹೊಂದುವುದು. ನಾನು ಧರಿಸಿದಂತೆ ಲಿಂಗವನ್ನು, ಭಸ್ಮವನ್ನು, ರುದ್ರಾಕ್ಷಿ ಮಾಲೆಯನ್ನು ಧರಿಸಬೇಕು. ಧರಿಸಿ ಶುದ್ಧ ವೀರಶೈವರಾಗಬೇಕು. ಆಗ ನಾನು ನಿಮ್ಮವಳಾಗುವೆ. ನಂತರ ಮದುವೆ. ಆಗ ಕೌಶಿಕನು, ಏನು, ನಾನು ಶಿವಭಕ್ತನಾಗಬೇಕೆ? ಇದು ನನ್ನಿಂದಾಗದು. ನಾನು ಯಾವಾಗಲೂ ಮನ್ಮಥನ ಅರ್ಥಾತ್ ಕಾಮನ ಭಕ್ತ. ನಿನ್ನ ಶಿವ, ನನ್ನ ಕಾಮ, ಒಬ್ಬರಿಗೊಬ್ಬರು ಬದ್ಧ ವೈರಿಗಳು. ಹೀಗಿರುವಾಗ ನಾನೆಂದು ಶಿವಭಕ್ತನಾಗಿ ನಿನ್ನಂತೆ ಲಿಂಗ, ರುದ್ರಾಕ್ಷಿ, ಭಸ್ಮವನ್ನು ಎಂದೆಂದಿಗೂ ಧರಿಸಲಾರೆ. ನೀವು ವೀರಶೈವರಾಗಿ ಶಿವಭಕ್ತರಾಗದ ಹೊರತು ನಾನೆಂದಿಗೂ ನಿಮ್ಮವಳಾಗಲಾರೆ. ಅಲ್ಲದೆ ನನ್ನನ್ನು ಮುಟ್ಟಲು ನಿಮಗಾವ ಅಧಿಕಾರವಿಲ್ಲ. ನಾನು ಈ ನಾಡಿನ ಅರಸ. ಈ ನಾಡಿನಲ್ಲಿರುವ ಚರ ಆಚರ ಹಾಗೂ ಜೀವ ನಿರ್ಜೀವ ಇರುವ ಎಲ್ಲವುಗಳ ಮೇಲೆ ನನ್ನ ಅಧಿಕಾರವಿದೆ. ಅಂದಾಗ ನೀನು ನನ್ನ ಅಧೀನ ಎಂದಾಗ ಯೌವನದ ಮದದಲ್ಲಿ ಕಾಮದ ಗುಂಗಿನಲ್ಲಿ ಮಾಡಬಾರದ ಕಾರ್ಯ ಮಾಡಿದರೆ ಆಗಬಾರದ ಅನರ್ಥಕ್ಕೆ ಗುರಿಯಾಗುವಿರಿ. ಕಾರಣ ದುಸ್ಸಾಹಸಕ್ಕೆ ಮುಂದಾಗಬೇಡಿ. ಇದೋ ನಿನಗೆ ಎಚ್ಚರಿಕೆ ಎಂದಾಗ, ಏನು ನನಗೆ ಎಚ್ಚರಿಕೆ? ಇದೋ ಈಗಲೇ ಮುಟ್ಟುವೆ, ಬಿಗಿದಪ್ಪುವೆ, ನನ್ನವಳನ್ನಾಕಿ ಮಾಡಿಕೊಂಡು ರತಿ ಸುಖವ ಪಡೆವೆ. ನನಗೆ ನನ್ನ ಈ ನಾಡ ನಾಗರಿಕಳಾದ ನೀನು ಆಜ್ಞೆ ಮಾಡುವೆಯಾ? ಕಾಮವಶನಾದ ಕೌಶಿಕನು ಹಿಂದು ಮುಂದು ವಿಚಾರಿಸದೆ ಮಹಾದೇವಿಯನ್ನು ಹಿಡಿದು ಬಿಗಿದಪ್ಪಲು ಮುಂದಾದನು. ಆಗ ಮಹಾದೇವಿಯು, ಕೌಶಿಕ ರಾಜ, ಪರಸ್ತ್ರೀಯರ ಮೋಹಿಸಿ ಮುಟ್ಟಿ ನಿನ್ನ ಸರ್ವನಾಶವನ್ನು ಮಾಡಿಕೊಳ್ಳಬೇಡ. ಹಿಂದಕ್ಕೆ ದ್ರೌಪದಿಯ ಮಾನಭಂಗ ಮಾಡಿಸಿದ ದುರ್ಯೋಧನನು, ಸೀತೆಯನ್ನು ಬಯಸಿದ ದಶಕಂಠನಾದ ರಾವಣನು, ಪಾಂಚಾಲಿಯನ್ನು ಕೂಡ ಬಯಸಿದ ಬಲಶಾಲಿ ಕೀಚನು ಹತರಾಗಲಿಲ್ಲವೇ? ಕಾರಣ ನನ್ನ ಮುಟ್ಟಿ ಮೈ ಸುಟ್ಟುಕೊಳ್ಳಬೇಡ ಎಂದು ಪರಿಪರಿಯಾಗಿ ಮಹಾದೇವಿ ಹೇಳಿದಳು. ಅದು ಕೌಶಿಕ ರಾಜನಿಗೆ ರುಚಿಸದಾಯಿತು. ಅಷ್ಟು ಕಾಮಾತುರನಾಗಿ ವಿವೇಕ ಶೂನ್ಯನಂತೆ ವರ್ತಿಸುತ್ತಾ ಕುಳಿತ ಆಸನದಿಂದೆದ್ದು ಮಹಾದೇವಿಯು ಹುಟ್ಟಿದ್ದ ಸೀರೆಯ ಸೆರಗನ್ನು ಹಿಡಿದೆಳೆದನು. ಆಗ ಮಹಾದೇವಿ ಬಾಯಿಯಿಂದ, ಹೇ ದೇವ, ಶಿವ ಶಿವ, ನೀನೇ ಕಾಪಾಡು, ಹೇ ಶಿವನೇ, ಇದೇ ನಿನ್ನ ಲೀಲೆಯೇ ಎಂದು ಕಣ್ಮುಚ್ಚಿ ಕೈಮುಗಿದು ನಿಂತಳು. ಆಗ ಅವರೀರ್ವರ ಮಧ್ಯದಲ್ಲಿ ಉರಿಯ ಜ್ವಾಲೆ ಎದ್ದು ಕೌಶಿಕನ ಶರೀರವನ್ನೇ ವ್ಯಾಪಿಸಿತು. ಕಣ್ಣಿಗೆ ಗೋಚರಿಸಿದ ಜ್ವಾಲೆಯು ಶರೀರದೊಳಗೆ ಪ್ರವೇಶಿಸಿ ಅವನನ್ನು ಸುಡಹತ್ತಿತು. ದೇಹದ ಉರುಪನ್ನು ತಾಳಲಾರದೆ ನೆಲದ ಮೇಲೆ ಬಿದ್ದು ಉರುಳಾಡ ಹತ್ತಿದನು. ಅಂತಃಪುರದ ರಾಜ ಪರಿವಾರದವರು ನಿಬ್ಬೆರಗಾಗಿ ಏನು ತಿಳಿಯದೆ ಭಯ ಪೀಡಿತರಾಗಿ ನೋಡುತ್ತಾ ನಿಂತು ಬಿಟ್ಟರು. ಉರಿಯ ದಾಹ ತಾಳಲಾರದೆ, ಅಯ್ಯೋ ದೇವರೇ, ಶಿವ ಶಿವ, ತಾಳಲಾರೆ, ತಪ್ಪಾಯಿತು ತಾಯಿ, ತಪ್ಪಾಯಿತು, ನನ್ನ ಈ ತಾಪದಿಂದ ಪಾರು ಮಾಡಿ ಎಂದು
ಒಂದೇ ಸಮನೆ ಬೇಡುತ್ತಾ ರೋಧಿಸತೊಡಗಿದನು. ಆಗ ಶಿವ ಧ್ಯಾನದಲ್ಲಿದ್ದ ಮಹಾದೇವಿ ಕಣ್ತೆರೆದು ನೋಡಿ ಕೌಶಿಕ ರಾಜನ ದುರ್ದಶೆಯನ್ನು ಕಂಡು ಮರುಗಿದಳು. ಎಷ್ಟಾದರೂ ಹೆಣ್ಗರಳು. ಮಾತೃಹೃದಯ ಮಹಾದೇವಿಯು ಕೈಯಲ್ಲಿ ಭಸ್ಮದ ಸ್ವಲ್ಪ ಭಾಗ ಪುಡಿ ಪುಡಿ ಮಾಡಿ ದುರುಳ ಕಾಮಾಂಧನು ಮೇಲೆ ತಾವು ನಿಂತ ಸ್ಥಳದಿಂದಲೇ ಹೇ ಶಿವನೇ ಕಾಪಾಡು, ಉರಿಯ ತಾಪದಿಂದ ಮುಕ್ತನನ್ನಾಗಿ ಮಾಡು ಎಂದು ಹೇಳಿ ಭಸ್ಮದ ಪುಡಿಯನ್ನು ಎರಚಿದಳು. ತಕ್ಷಣವೇ ಅವನ ದೇಹವನ್ನು ವ್ಯಾಪಿಸಿದ್ದ ಜ್ವಾಲೆಯ ತಾಪವು ಶಾಂತವಾಯಿತು. ಭಯಾನಕವಾದ ಉರಿಯ ತಾಪದಿಂದ ಮುಕ್ತನಾದ ಕೌಶಿಕ ಮಹಾರಾಜನಿಗೆ ತಾನು ಮಾಡಿದ ಪಾಪದ ಕೆಲಸಕ್ಕೆ ಪಶ್ಚಾತ್ತಾಪಪಟ್ಟು, ತಾಯಿ, ನನ್ನ ಅಕ್ಕ, ನಾನು ಮಾಡಿದ ತಪ್ಪನ್ನು ಮನ್ನಿಸಿ ಕಾಪಾಡು ಎಂದು ಮಹಾದೇವಿಯ ಪಾದಗಳಿಗೆ ಹಣೆ ಹಚ್ಚಿ ನಮಸ್ಕಾರ ಮಾಡಹೋದನು. ಆದರೆ ಮಹಾದೇವಿಯ ಶಿವಲಿಂಗ ಪೂಜೆ ನಿಷ್ಠೆಯಿಂದ ಅವಳ ಅಂತರಾತ್ಮದ ಪ್ರಭಾವದಿಂದ ದೂರ ಸರಿದು, ಹೇ ಭವಿಯೇ, ನನ್ನನ್ನು ಮುಟ್ಟದಿರು. ಇದೋ ನೀನು ಮುಟ್ಟಿದ ಮೋಹದಿಂದ ನನಗೆ ಕಳುಹಿಸಿದ ಸೀರೆ ನೀನೇ ಇಟ್ಟುಕೋ. ಈ ದೇಹದ ಹೊರ ರೂಪ, ವಸ್ತ್ರ, ಆಭರಣ ಇದೋ ತೆಗೆದುಕೋ ಎಂದು ಹೇ ಶಿವನೇ ನಿನ್ನ ಲೀಲೆಯು ಪ್ರಕಟಗೊಳ್ಳಲಿ ಎಂದು ತಾನು ಹಾಕಿಕೊಂಡಿದ್ದ ಹೆಳಲನ್ನು ಬಿಚ್ಚಿ ತಲೆ ಕೊಡಹಿದಳು. ತಕ್ಷಣವೇ ಕೇಶರಾಶಿಯು ಕಾಲುಗಳ ಮೀನಖಂಡದವರೆಗೆ ಮಹಾದೇವಿಯ ಹೊರ ಶರೀರವನ್ನು ಮುಚ್ಚಿತು. ಆಗ ತಾನು ಉಟ್ಟ ಸೀರೆ, ತೊಟ್ಟ ಕುಪ್ಪಸ, ಧರಿಸಿದ ಆಭರಣಗಳನ್ನು ತೆಗೆದು ಬಿಸಾಕಿ ಕೌಶಿಕ ರಾಜನ ಅರಮನೆಯಿಂದ ಹೊರ ನಡೆದಳು. ನಿಂತ ಜನ, ರಾಜಪರಿವಾರ ಜೈ ಶಿವ, ಹರ ಹರ ಮಹಾದೇವ, ಮಹಾದೇವಿ ಅಕ್ಕನಿಗೆ ಜಯವಾಗಲಿ ಎಂದು ಜಯಕಾರ ಮಾಡಿದರು. ಕೋಲ್ಮಿಂಚಿನಂತೆ ನಿರ್ಮಲ ಶೆಟ್ಟಿ ಸುಮತಿಯರ ಮಗಳು ಮಹಾದೇವಿಯು ವೈರಾಗ್ಯ ತಾಳಿ ಉಟ್ಟ ಬಟ್ಟೆ ಕಳಚಿ ದಿಗಂಬರೆಯಾಗಿ ರಾಜ ಕೌಶಿಕನ ಮನೆಯಿಂದ ಹೊರಟಿದ್ದಾಳೆಂಬ ಸುದ್ದಿ ಮಹಾದೇವಿಯ ಮಾತಾ ಪಿತರಿಗೂ ಅಕ್ಕರೆಯ ಓರಿಗೆಯ ಗೆಳತಿಯರಿಗೂ ಮುಟ್ಟಿ ಗ್ರಾಮದ ತುಂಬ ಪಸರಿಸಿತು. ಎಲ್ಲರೂ ಆಕೆಯ ದಿಗಂಬರ ರೂಪವನ್ನೇ ಕೇಶಗಳು ಮುಚ್ಚಿದ್ದವು. ಆಗಿನ ಆ ತಾಯಿಯ ನಿಲುವು ಪ್ರಳಯ ಕಾಲದ ಪ್ರಚಂಡ ದೇವತೆಯಂತೆ ಕಾಣುತ್ತಿದ್ದಳು. ಮಗಳು ವೀರ ವೈರಾಗಿನಿಯಾಗಿ ರಾಜ ಮಾರ್ಗದುದ್ದಕ್ಕೂ ಬರುವುದನ್ನು ಕಂಡು ಆಕೆಯ ಆತ್ಮೀಯ ಗೆಳತಿಯರು ಮಹಾದೇವಿಯನ್ನು ಸುತ್ತುವರಿದು, ಹೇ ಮಹಾದೇವಿ, ಇದೇನು ಮಾಡಿದೆ? ಶಿವನ ನೆಚ್ಚಿನ ಭಕ್ತಳಾದ ನಿನಗೆ ಇಂಥ ಹೀನ ದೆಸೆಯೇ? ನಡೆ, ಮನೆಗೆ ಹೋಗೋಣ. ಈ ನಿನ್ನ ನಗ್ನ ರೂಪವನ್ನು ಕಂಡು ನಮ್ಮ ಮನಸ್ಸು ಕಳವಳಗೊಂಡಿದೆ ಎಂದರು. ಮಾತಾಪಿತರು ಮಗಳು ಮನೆಯಿಂದ ರಾಜನ ಮನೆಗೆ ಹೊರಟಾಗಿನ ಮಗಳ ರೂಪ ಅರಸನ ಮನೆಯಿಂದ ವೈರಾಗ್ಯದ ನಿಧಿಯಾಗಿ ಶಿವನ ಮಹಾಮನೆಗೆ ಹೊರಟಂತ ಉಚ್ಚತಮ ವಿರಾಗಿನಿಯ ಅವತಾರ ಕಂಡು ಒಂದು ಕಡೆ ದುಃಖ, ಒಂದು ಕಡೆ ಆನಂದ, ಹೀಗೆ ಎರಡು ಅನುಭವಗಳು ಏಕಕಾಲಕ್ಕೆ ಒದಗಿದುದರ ಫಲವಾಗಿ ಮಾತು ಹೊರಡದೆ ಮೌನಿಗಳಾಗಿ ನಿಂತ ಅವರ ಕಣ್ಣುಗಳಿಂದ ಕಣ್ಣಿನ ಹನಿಗಳು ಧಾರಾಕಾರವಾಗಿ ಬರುವುದು ಮಾತ್ರ ನೋಡುವವರ ನೋಟಕ್ಕೆ ಗೋಚರಿಸುತ್ತಿತ್ತು. ಗೆಳತಿಯರ ಅನುಕಂಪ, ತಾಯಿ ತಂದೆಗಳ ಪ್ರಲಾಪ, ಎಲ್ಲಕ್ಕೂ ಮಿಗಿಲಾಗಿ ತನಗೆ ದೊರೆತ ಆ ದಯಾಘನನಾದ ಶಿವನ ಕೃಪೆ, ಇವೆಲ್ಲವುಗಳ ತ್ರಿವೇಣಿ ಸಂಗಮವಾಗಿದ್ದ ಸಮಯದಲ್ಲಿ ತುಸು ಹೊತ್ತು ಎಲ್ಲೆಲ್ಲಿಯೂ ಮೌನ, ಎಲ್ಲರಲ್ಲಿಯೂ ಮೌನ. ಏಕೆ ಗೊತ್ತೇ? ದೇವಿ ಮಹಾದೇವಿ ಅಕ್ಕ ಏನು ನಾಡಿನವಳೋ, ಶಿವನು ತಾನು ನುಡಿಯದೆ ಅವಳ ಮುಖಾಂತರ ಯಾವ ವಾಣಿ ನುಡಿಸುವನು ಎಂದು ಚಾತಕ ಪಕ್ಷಿಯಂತೆ ಕಾತುರರಾಗಿ ನಿಂತಿದ್ದರು. ಆಗ ಮಹಾದೇವಿಯು, ನನ್ನ ಒಲವಿನ ಗೆಳತಿಯರೇ, ನಮಗೆ ತಿಳುವಳಿಕೆ ಬಂದಾಗಿನಿಂದು ನನ್ನನ್ನು ಹಿರಿ ಅಕ್ಕನಂತೆ ಕಂಡುದಲ್ಲದೆ ನನ್ನಲ್ಲಿ ಪೂಜ್ಯ ಭಾವನೆಯನ್ನು ಹೊಂದಿ ಗೆಳತಿಯರಂತೆ ಭೇದ ಭಾವವಿಲ್ಲದೆ ನಡೆದುಕೊಂಡುದಕ್ಕೆ ನಿಮ್ಮೆಲ್ಲರಿಗೂ ನಿಮ್ಮ ಅಕ್ಕನ ಅನಂತ ವಂದನೆಗಳು. ನನ್ನ ಪತಿಯ ಮಿಲನದ ದಾರಿಯುದ್ದಕ್ಕೂ ನಿಮ್ಮಗಳ ನೆನಹಿನೊಂದಿಗೆ ಪಯಣಿಸುವೆನು. ನೀವೆಲ್ಲರೂ ಹರಿಸಿ ಕಳಿಸಿರಿ ಈ ನಿಮ್ಮ ಅಕ್ಕ ಮಹಾದೇವಿಯನ್ನು ಅಂದಳು. ದುಃಖಿಸುತ್ತಾ ನಿಂತ ಮಾತಾಪಿತರನ್ನು ನೋಡಿ, ಎಲೆ ಅವ್ವ, ನನ್ನನ್ನು ನವಮಾಸ ಹೊತ್ತು ಹೆತ್ತ ತಾಯಿಯೇ, ಪಾಲನೆ ಲಾಲನೆ ಮಾಡಿ ಸಾಕಿ ಸಲುಹಿದ ತಂದೆಯೇ, ಎಷ್ಟು ಜನ್ಮ ಪಡೆದು ಬಂದು ನಿಮ್ಮ ಸೇವೆ ಮಾಡಿದರೂ ಸಾಲದು. ಆದರೆ ನಾವು ಬಯಸುವುದೊಂದು, ದೇವ ಕರುಣಿಸುವುದೊಂದು ಎನ್ನುವಂತೆ ಆಗಿದೆ ನನ್ನ ಭವಣೆ. ರಾಜ ಕೌಶಿಕನ ಕಾಮಾಂಧತೆ ವರ್ತನೆಯಿಂದ ನನಗೆ ಮುಂದೆ ಎಂದೋ ಸಿಗಬಹುದಾಗಿದ್ದ ವೈರಾಗ್ಯ ಇಂದೇ ದೊರೆತಿದೆ. ಇದುವೇ ನನ್ನ ಸುಕೃತದ ಪುಣ್ಯ. ಇದು ಕಾರಣ ನನ್ನ ಪ್ರಾಣಪತಿಯ ಸೇವೆ ಮಾಡಲು ಒದಗಿ ಬಂದ ಸುಸಮಯ. ನೀವುಗಳು ಹರುಷದಿಂದ ನನ್ನನ್ನು ನನ್ನ ಪತಿಯ ಮನೆಗೆ ಕಳುಹಿಸಿಕೊಡಿರಿ ಎನ್ನಲು ಮಾತಾಪಿತರು, ಅವನಾರಮ್ಮ ನಿನ್ನ ಪ್ರಾಣಪತಿಯು, ಮನೆಗೆ ನಡೆ, ಹೋಗೋಣ, ಒಳ್ಳೆಯ ಕಡೆ ವರ ನೋಡಿ ಮದುವೆ ಮಾಡಿಕೊಡುವೆವು ಅಂದಾಗ ಮಹಾದೇವಿಯು, ಎಲೆ ಅಮ್ಮ, ಸಾವಿಲ್ಲದ ರೂಹಿಲ್ಲದ ಕೇಡಿಲ್ಲದ ಚೆಲುವಂಗೆ ನಾನು ಒಲಿದೆ. ಎಲೆ ಅವ್ವ, ಎಡೆಯಿಲ್ಲದ ಕಡೆಯಿಲ್ಲದ ತೆರೆಯಿಲ್ಲದ ಚೆಲುವಂತೆ ನಾನು ಒಲಿದೆನು. ಎಲೆ ಅವ್ವ, ಭಯವಿಲ್ಲದ ಭವವಿಲ್ಲದ ನಿರ್ಭಯನಿಗೆ ನಾನು ಒಲಿದೆನು. ಎಲೆ ಅವ್ವ, ಕುಲವಿಲ್ಲದ ಸೀಮೆಯಿಲ್ಲದ ನಿಸ್ಸೀಮಂಗೆ ನಾನು ಒಲಿದೆನು. ಎಲೆ ಅವ್ವ, ಇದು ಕಾರಣ ಚೆಲುವ ಚೆನ್ನಿಗರಾಯ ಚೆನ್ನ ಮಲ್ಲಿಕಾರ್ಜುನನೇ ನನ್ನ ಗಂಡನು. ಎಲೆ ಅವ್ವ,
ಈ ಸಾವ ಕೆಡುವ ಗಂಡರ ನೊಯ್ದು ಒಲೆಯೊಳಗೆ ಇಕ್ಕು ಎಲೆ ಅವ್ವ ಎಂದು ವೈರಾಗ್ಯ ಆವೇಶದಿಂದ ಮಾರ್ನುಡಿದಳು. ನನ್ನ ಹೆಡೆದ ತಾಯಿ ತಂದೆಗಳಿರ, ನೀವು ಕೇಳಿರಿ. ನನಗೆ ಸುಖವಾಗಬೇಕಿದ್ದರೆ, ನನ್ನ ಏಳಿಗೆಯನ್ನು ಬಯಸಿದರೆ, ನನ್ನ ಪತಿಯ ಅಂಗ ಸಂಗ ಸುಖ ನೀವು ಬಯಸುವುದಾದರೆ ನನ್ನನ್ನು ಸಂತೋಷದಿಂದ ಪತಿಯೆಡೆಗೆ ಆಶೀರ್ವದಿಸಿ ಕಳುಹಿಸಿಕೊಡಿರಿ. ಜಗದುದ್ಧಾರಕ್ಕಾಗಿ ಕಲ್ಯಾಣದಲ್ಲಿ ಕೈಲಾಸದ ಶಿವನ ಸಭೆಯಂತೆ ಶೋಭಿಸುವ ಅನುಭವ ಮಂಟಪವನ್ನು ಸೇರಲು ನನ್ನನ್ನು ಹರಿಸಿ ಆಶೀರ್ವದಿಸಿ ಕಳುಹಿಸಿರಿ. ಎಲ್ಲ ಗ್ರಾಮವಾಸಿಗಳೇ, ಅಕ್ಕರೆಯ ಗೆಳತಿಯರೇ, ಹಡೆದ ತಂದೆ ತಾಯಿಗಳೇ, ನೀವು ಅಕ್ಕರೆಯಿಂದ ನನ್ನನ್ನು ಬೀಳ್ಕೊಟ್ಟರೆ ನಿಮಗೆ ನಿಮ್ಮ ನಾಡಿಗೆ ಹುಲ್ಲು ತರದೆ ಹೂವು ತರುವೆನು. ಇದು ಕಾರಣ ಸಂತೋಷದಿಂದ ಹೃದಯ ತುಂಬಿ ಹರಸಿ ಕಳುಹಿಸುವಿರೆಂದು ನಂಬಿ ನೆಚ್ಚಿ ನನ್ನ ಪತಿಯ ಮಹಾಮನೆಗೆ ಹೊರಡುವೆನು ಎಂದು ಯಾವುದನ್ನು ನಿರೀಕ್ಷಿಸದೆ ಕಲ್ಯಾಣದತ್ತ ನಡೆದಳು. ಜಿನಧರ್ಮೀಯ ದೊರೆಯಾದ ಬಿಜ್ಜಳ ಅರಸನ ಆಳ್ವಿಕೆಯಲ್ಲಿ ಕಲ್ಯಾಣ ಪಟ್ಟಣವು ಬಹು ಮಹತ್ವವನ್ನು ಪಡೆದಿತ್ತು. ಬಿಜ್ಜಳನ ಮಹಾಮಂತ್ರಿ ಬಸವ ಅರಸನು ಸ್ಥಾಪಿಸಿದ ಶಿವಶರಣರ ಅನುಭವ ಮಂಟಪ ಎಂಬ ಒಂದು ಮಹಾಸಭೆಯನ್ನು ನಡೆಸಿಕೊಂಡು ಬಂದಿದ್ದರು. ಅದಕ್ಕೆ ಅಲ್ಲಮ ಪ್ರಭುಗಳು ಅಧ್ಯಕ್ಷರಾಗಿದ್ದುಕೊಂಡು ವೀರಶೈವ ತತ್ವಗಳಾದ ಪಂಚಾಚಾರ, ಷಟ್ಸ್ಥಲ, ಅಷ್ಟಾವರಣ, ಕಾಯಕ ಮುಂತಾದ ಗಹನ ವಿಷಯಗಳ ಮೇಲೆ ಶಿವಶರಣರು, ಶಿವಶರಣೆಯರು, ತರ್ಕಶಾಸ್ತ್ರ, ಅರ್ಥಶಾಸ್ತ್ರ ಪಂಡಿತರು, ವಿದ್ವಾಂಸರು, ಕವಿಗಳು ಆದ ಮಾದರ ಚೆನ್ನಯ್ಯ, ದೋಹರ ಕಕ್ಕಯ್ಯ, ಮಾಳಿಗೆಯ ಮಾರಯ್ಯ, ಕಿನ್ನರಿಯ ಬ್ರಹ್ಮಯ್ಯ, ಮಡಿವಾಳ ಮಾಚಿದೇವ, ಹರಳಯ್ಯ, ಮಧುವರಸ, ಸುಂಕದ ಬಿಂಕಣ್ಣ ಮೊದಲಾದ ಶಿವಶರಣರು, ಗಂಗಾಂಬಿಕೆ, ನೀಲಾಂಬಿಕೆ, ಸುಗ್ಗಲದೇವಿ ಅಕ್ಕನಾಗಮ್ಮ, ಬೊಂತಲೆದೇವಿ ನಿಂಬೆಕ್ಕ ಗೊಗ್ಗವ್ವ, ಮುಕ್ತಕ್ಕ ಸತ್ಯಕ್ಕ ಮುಂತಾದ ಶಿವಶರಣೆಯರು ಪಾಲ್ಗೊಂಡು ಶಿವಾನುಭವ ಗೋಷ್ಠಿಗಳನ್ನು ನಡೆಸುತ್ತಿದ್ದರು. ಇಂಥ ಶಿವಾನುಭವ ಗೋಷ್ಠಿ ನಡೆದೊಂದು ದಿವಸ ಉಡುತಡಿಯಿಂದ ಹೊರಟ ಮಹಾದೇವಿಯು ಕೇಶರಾಶಿಯನ್ನೇ ಮೈಗೆ ಮರೆ ಮಾಡಿಕೊಂಡು ಶಿವಾನುಭವ ಮಂಟಪವನ್ನು ಪ್ರವೇಶಿಸಿ ಅಧ್ಯಕ್ಷ ಸ್ಥಾನದಲ್ಲಿದ್ದ ಅಲ್ಲಮ್ಮ ಪ್ರಭುವಿಗೆ ಮೊದಲು ವಂದಿಸಿ ಆಗ ಅಲ್ಲಿದ್ದ ಶಿವಶರಣೆಯರೆಲ್ಲರಿಗೂ ವಂದಿಸಿದಳು. ಚರ್ಚೆಯ ವಿಷಯದಲ್ಲಿ ಪಾಲ್ಗೊಂಡು ಎಲ್ಲರೂ ತಮ್ಮ ತಮ್ಮ ವಾದ ಪ್ರತಿವಾದ ನಿಲ್ಲಿಸಿ ಬೆರಗು ಗಣ್ಣಿನಿಂದ ಆಗಂತುಕಳಾಗಿದ್ದ ಮಹಾದೇವಿಯನ್ನೇ ನೋಡತೊಡಗಿದರು. ಈ ಕೇಶರಾಶಿಯ ಉಡುಗೆಯಲ್ಲಿದ್ದ ವೈರಾಗ್ಯ ಮೂರ್ತಿಯಾದ ಸ್ತ್ರೀ ರೂಪವನ್ನು ಕಂಡು ಶರಣೆಯರೆಲ್ಲರೂ ಚಕಿತರಾಗಿ ಬೆರಗು ಗಣ್ಣಿನಿಂದ ಅಧ್ಯಕ್ಷ ಪೀಠದಲ್ಲಿದ್ದ ಪ್ರಭು ದೇವರನ್ನೊಮ್ಮೆ, ಬಸವಣ್ಣನವರೊಮ್ಮೆ, ಅತಿಥಿಯಾಗಿ ವೈರಾಗ್ಯ ಮೂರ್ತಿಯನ್ನೊಮ್ಮೆ ನೋಡತೊಡಗಿದರು. ಅಧ್ಯಕ್ಷ ಆಸನದಲ್ಲಿ ವಿರಾಜಮಾನರಾಗಿದ್ದ ಅಲ್ಲಮ್ಮ ಪ್ರಭುದೇವರು ವೈರಾಗ್ಯ ಮೂರ್ತಿಯ ನಗ್ನ ರೂಪವನ್ನು ಕಂಡು, ಎಲೆ ಅವ್ವ, ತಾರುಣ್ಯವ ಪಡೆದ ಸತಿ ನೀನು ಇಲ್ಲಿಗೇಕೆ ಬಂದೆ ತಾಯಿ? ನಿನ್ನ ಪತಿ ಯಾರು? ಅಲ್ಲದೆ ಯಾರು ನೀನು? ಎಲ್ಲಿಂದ ಬಂದೆ ಎಂದು ಪ್ರಶ್ನಿಸಲು ಮಹಾದೇವಿಯು, ತಂದೆಯೇ ಕೇಳು, ಉಡುತಡಿಯೇ ನನ್ನ ಜನ್ಮದ ಊರು. ನಿರ್ಮಲ ಶೆಟ್ಟಿ ಸುಮತಿ ದಂಪತಿಗಳೇ ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳು. ಆ ಪರಶಿವನಾದ ಚೆನ್ನ ಮಲ್ಲಿಕಾರ್ಜುನನೇ ನನ್ನ ಪತಿಯಾಗಬೇಕೆಂದು ಸದಾಕಾಲ ತಪಸ್ಸು ಮಾಡಿದೆ. ನನ್ನ ಜನ್ಮದಾತರು ನನಗೆ ಮಹಾದೇವಿ ಎಂಬ ನಾಮಕರಣ ಮಾಡಿ ಚೆನ್ನ ಮಲ್ಲಿಕಾರ್ಜುನನೊಂದಿಗೆ ಮದುವೆಯಾಗಲು ಅನುಮತಿಯನ್ನಿತ್ತು ಹೃದಯ ತುಂಬಿ ಹರಿಸಿ ಬೀಳ್ಕೊಟ್ಟಿದ್ದಾರೆ ಎಂದು ತನ್ನ ನಿಜದ ನಿಲುವನ್ನು ನಿರೂಪಿಸಲು ಅಲ್ಲಮ ಪ್ರಭುದೇವರು ಸತಿ ಮಹಾದೇವಿಯ ಪ್ರಬುದ್ಧ ಅನುಭವವನ್ನು, ಅವಳು ಪಡೆದ ನಿಜದ ಚೆಲುವನ್ನು ಅನುಭವ ಮಂಟಪದ ಶಿವಶರಣೆಯರಿಗೆ ಪರಿಚಯಿಸಬೇಕೆಂದು ತಾಯಿ ಮಹಾದೇವಿ ಬಾಹ್ಯ ಶರೀರಕ್ಕೆ ಕೇಶಗಳಿಂದೇಕೆ ಮರೆ ಮಾಡಿರುವೆ? ಇದಕ್ಕೇನಾದರೂ ಕಾರಣಗಳಿವೆಯೇ ಅಂದಾಗ ಮಹಾದೇವಿ, ಅಯ್ಯ ಸ್ವಾಮಿಯೇ, ಅಂಗದ ಮೇಲೆ ಲಿಂಗವಿಲ್ಲದ ಭವಿಯೊಬ್ಬನಾದ ಕೌಶಿಕ ದೊರೆಯು ಕಾಮದ ಬಲೆಯಲ್ಲಿ ಬಿದ್ದು ನಾನುಟ್ಟ ಸೀರೆ ಮುಟ್ಟಿದ. ಅವನ ಸಂಗ ಬೇಡವೆಂದು ಶಿವನ ಸಂಗ ಬೇಕೆಂದು ಬಯಸಿ ಧರಿಸಿದ ಸೀರೆ ಬಿಸಾಕಿದೆ ತಂದೆ. ಆಗ ಪ್ರಭುಗಳು, ತಾಯಿ, ನೀನು ಮಾಡಿದ ಮಾಟ ಅಂತರಂಗದ ನಾಚಿಕೆಯನ್ನು ಹೊರಗೆ ತೋರಿಸಿದಂತೆ ಆಗಿ ಕಾಯ ಮುಚ್ಚಿದೆಯಲ್ಲವೇ? ಮಹಾದೇವಿಯು ಮಂದಸ್ಮಿತಳಾಗಿ, ಹೇ ಸ್ವಾಮಿ, ಈ ಕಾಯ ಹೇಗಿದ್ದರೇನು? ಮಿರಮಿರನೆ ಮಿಂಚಿದರೇನು? ಕಪ್ಪಿಟ್ಟು ಕರ್ರಗಾದರೇನು? ನನ್ನ ಒಲಿವಿನ ಪತಿ ಚೆನ್ನಮಲ್ಲಿಕಾರ್ಜುನನ ಬಯಸಿ ಒಂದಾದ ಬಳಿಕ ಈ ಕಾಯದ ಪರಿ ನನಗಿನ್ನೇನು? ಮಾಂಸದ ಮುದ್ದೆಯ ಈ ದೇಹಕ್ಕೆ ರಂಗು ರಂಗಿನ ಚರ್ಮದ ಹೊದಿಕೆಯಿಂದ ಮುದ್ದಾದ ಬಿದ್ದು ಹೋಗುವ ಶರೀರದ ಉಬ್ಬು ತಗ್ಗು ಕಂಡು ನನ್ನ ಶರಣರ ಮನ ಕದಡದಿರಲೆಂದು ಈ ಕೇಶಗಳಿಂದ ಮರೆಮಾಡಿದೆ ತಂದೆಗಳಿರ. ಶ್ರೀ ಚೆನ್ನಮಲ್ಲಿಕಾರ್ಜುನನ ಒಲಿದವಳು ನಾನು. ಅಲ್ಲಮ್ಮ ಪ್ರಭು ದೇವರ ಮಾರ್ಮಿಕ ಪ್ರಶ್ನೆಗಳಿಗೆ ನಿರ್ದಿಷ್ಟ, ನಿಷ್ಠುರ, ಅಚಲವಾದ ವೈರಾಗ್ಯದ ಉತ್ತರಗಳು ಮಹಾದೇವಿಯಿಂದ ಪಡೆದರು. ಮಹಾದೇವಿಯಲ್ಲಿರುವ ವೈರಾಗ್ಯ ಜ್ಞಾನದ ನಿಧಿಯನ್ನು ಕಂಡು ಬಸವಣ್ಣ, ಚೆನ್ನಬಸವಣ್ಣ, ಅಕ್ಕನಾಗಮ್ಮ, ಆಯ್ದಕ್ಕ ದಂಪತಿಗಳು, ಹರಳಯ್ಯ, ಮಧುವರಸರು,
ಮೆಚ್ಚಿ ಹೌದು ಹೌದು ಎಂದು ತಲೆದೂಗಿದರು. ಆಗ ಶಿವಾನುಭವದ ಸಮಸ್ತ ಶರಣ ಶರಣೆಯರು ಮಹಾದೇವಿಯಲ್ಲಿರುವ ಜ್ಞಾನವನ್ನು, ವೈರಾಗ್ಯ ಸಿರಿಯನ್ನು ಮನಸಾರೆ ಮೆಚ್ಚಿ ಮಹಾದೇವಿಯನ್ನು ಎಲ್ಲರೂ ಒಕ್ಕೊರಲಿನಿಂದ ಅಕ್ಕ ಮಹಾದೇವಿಗೆ ನಮೋ ನಮೋ ಎಂದರು. ಸಭೆ ಶಾಂತವಾದ ಬಳಿಕ ಕಿನ್ನರಿ ಬೊಮ್ಮಯ್ಯನವರು ಎದ್ದು ನಿಂತು ಪ್ರಭುದೇವರಿಗೆ ಇಂತೆಂದರು. ಮಹಾದೇವಿ ಅಕ್ಕನ ನಿಜದ ಕುರುವ ಅರ್ಹುವ ಕೃಪೆಯಾಗಬೇಕೆಂದು ಸಭೆಯ ಪರವಾಗಿ ಭಿನ್ನವಿಸಿದರು. ಆಗ ಅಧ್ಯಕ್ಷ ಪೀಠದಿಂದ ಅಲ್ಲಮ ಪ್ರಭುಗಳು ಅಕ್ಕ ಮಹಾದೇವಿಯ ಕುರಿತು ಹೀಗೆ ವ್ಯಾಖ್ಯಾನ ಮಾಡಿದರು. ತಾಯಿ ಮಹಾದೇವಿ ಅಕ್ಕ ಹೊರಗೆ ಹೆಣ್ಣಾಗಿ ಕಂಡರೂ ಆ ಪರಶಿವನಾದ ಚೆನ್ನಮಲ್ಲಿಕಾರ್ಜುನನ ಇಮ್ಮಿನ ಮನದಲ್ಲಿ ಒಮ್ಮನವಳಾದಳು. ನಿಜಕ್ಕೆ ಅಕ್ಕನೇ ಧನ್ಯಳು, ಅಕ್ಕನೇ ಮಾನ್ಯಳು, ಅಕ್ಕನೇ ವಂದ್ಯಳು. ಶಿವಾನುಭವ ಮಂಟಪದ ಮಹಾಜ್ಞಾನಿಗಳಾದ ಚೆನ್ನಬಸವಣ್ಣ, ಅಣ್ಣ ಬಸವಣ್ಣ, ಅಕ್ಕನಾಗಮ್ಮ, ಅನೇಕ ಶರಣ ಶರಣೆಯರು ಮಹಾದೇವಿ ಅಕ್ಕನ ಅನುಪಮ ವೈರಾಗ್ಯವನ್ನು, ನಿಜದ ನಿಲುವನ್ನು, ಚೆನ್ನಮಲ್ಲಿಕಾರ್ಜುನನಲ್ಲಿಟ್ಟ ನಿಷ್ಠೆ ಪರಾಕಾಷ್ಠತೆಯನ್ನು ಶರಣ ಸಮೂಹವ ಘನವಾಗಿ ಅಭಿನಂದಿಸಿತು. ಶರಣರಾಡಿದ ತೆಗಳಿಕೆಗೆ, ಹೊಗಳಿಕೆಗೆ ಕುಗ್ಗದೆ ಹಿಗ್ಗದೆ ನಿಜ ಸ್ಥಿತಿಯಲ್ಲಿದ್ದುಕೊಂಡು ಸಮಾಜದಲ್ಲಿ ಪುರುಷರಿಗಿರುವಂತೆ ಸ್ತ್ರೀಯರಿಗೂ ಸಮಾನ ಹಕ್ಕುಂಟು ಎಂಬ ವಾದವನ್ನು ಅಂದಿನ ಸಭೆಯಲ್ಲಿ ಮಂಡಿಸಿದಳು. ಅನುಭವಿಗಳೊಡನೆ ಅನುಭಾವದ ಬಗೆಗೆ ಚರ್ಚಿಸಲು ಸಮನಾದ ಸ್ವಾತಂತ್ರ್ಯವಿದೆ ಎಂದು ಸರ್ವಾನುಮತದಿಂದ ಠರಾವು ಪಾಸಾಯಿತು. ಅಕ್ಕ ಮಹಾದೇವಿಗೆ ಜಯ ಜಯಕಾರ ಹೇಳಿದ ಮೇಲೆ ಅಧ್ಯಕ್ಷರಾದ ಅಲ್ಲಮ ಪ್ರಭುಗಳು ಅನುಮತಿಯೊಂದಿಗೆ ಅಂದಿನ ಸಭೆಯು ಮುಕ್ತಾಯವಾಯಿತು. ಅಕ್ಕ ಮಹಾದೇವಿಯು ಕಲ್ಯಾಣ ನಗರದಲ್ಲಿ ಇರುವ ತನಕ ಭವ್ಯ ಶಿವಾನುಭವ ಮಂಟಪದಲ್ಲಿ ವೀರಶೈವ ಧರ್ಮದ ಮೇಲೆ, ಸಮಾಜದಲ್ಲಿ ಸ್ತ್ರೀಯರ ಸ್ಥಾನಮಾನ, ಸ್ತ್ರೀಯರು ಸಮಾಜಕ್ಕೆ ಕೊಡಬೇಕಾದ ಪರಾಕಾಷ್ಠೆಯ ತ್ಯಾಗವನ್ನು, ಒಬ್ಬ ಪುರುಷ ಉನ್ನತ ಪದವಿ ಪಡೆದರೆ ಒಟ್ಟು ಮಾನವನ ಏಳ್ಗೆಯಾಗುವುದೆಂದು, ಒಬ್ಬ ಸ್ತ್ರೀಯು ಉನ್ನತ ಪದವಿ ಪಡೆದರೆ ಒಂದು ಮನೆತನ ಏಳ್ಗೆಯಾಗುವುದೆಂದು ವಾದಿಸಿ ವಾದವನ್ನು ಸಿದ್ಧ ಮಾಡಿ ತೋರಿಸಿದಳು. ಇದು ಕಾರಣ ಸಮಾಜದ ಏಳ್ಗೆಯಾಗಬೇಕಾದರೆ ಸ್ತ್ರೀಯರ ಏಳ್ಗೆಯಾಗಲೇಬೇಕು ಎಂಬ ಸಿದ್ಧಾಂತವನ್ನು ಸಾರಿದಳು. ಮಹಾದೇವಿ ಅಕ್ಕ ತಾನು ಮಾಡಬೇಕಾಗಿದ್ದ ಕಾರ್ಯವನ್ನು, ಸಮಾಜದ ಓರೆ ಕೋರೆಗಳನ್ನು ತಿದ್ದಿ ಇಲ್ಲಿಯ ಎನ್ನ ಕಾಯಕ ಮುಗಿಯಿತೆಂದು ನನ್ನ ಕೆಲಸಕ್ಕೆ ಹಾಗೂ ನನಗೆ ಇಲ್ಲಿ ಇಂಬು ಕೊಟ್ಟಿದ್ದಕ್ಕೆ, ವೀರಶೈವ ಧರ್ಮದ ಪುನರುದ್ಧಾರಕ್ಕೆ ಬದ್ಧವಾದ ನಿಮ್ಮ ಘನ ಅನುಭವ ಮಂಟಪಕ್ಕೆ ನನ್ನ ಅನಂತ ನಮನಗಳು. ನನ್ನನ್ನು ನಿಮ್ಮ ಮಮತೆಯ ಮನೆಯಂಗಳದ ಕಂದನೆಂದು ಕಂಡುದಕ್ಕೆ ನನ್ನ ಹೃದಯಾಂತರಾಳದ ವಂದನೆಗಳು. ಎಲೆ ಅಣ್ಣಂದಿರ, ಅಕ್ಕರಿಯ ಅಕ್ಕಂದಿರ, ನಾನೇ ಬೇಡಿ ಬಂದ ಬಯಕೆ ಶಿವಶರಣೆಯರ ತೋಳ ತೆಕ್ಕೆಯಲ್ಲಿ ಅಕ್ಕರಿಯ ಕಂದನಾಗಿ ನಿಮ್ಮ ಸವಿ ನೆರಳಲ್ಲಿ ಬಾಳಿ ಬೆಳೆದು ಶರಣರ ಪ್ರಸಾದ ಸೇವಿಸಿ ತನು ನೆಮ್ಮದಿ ಮನ ನೆಮ್ಮದಿಯಾಗಿ ನನ್ನ ಪತಿಯಾದ ಶ್ರೀಶೈಲ ಮಲ್ಲಿಕಾರ್ಜುನನನ್ನು ಸಂಧಿಸಲು ಅನುಮತಿಯನ್ನಿತ್ತು ಹರಿಸಿ ಕಳಿಸಿರೆಂದು ನಮಿಸಿದಳು. ಅಧ್ಯಕ್ಷ ಪೀಠದಿಂದ ಅಲ್ಲಮ ಪ್ರಭುದೇವರು, ಎಲೆ ಅಕ್ಕ ಮಹಾದೇವಿ, ಹುಟ್ಟಿ ಸಾಯುವ ಈ ನಶ್ವರ ದೇಹದ ಸರ್ವ ವಿಕಾರಗಳನ್ನು ತಿಳಿದವಳಾದ ನೀನು ಅವುಗಳನ್ನು ಮೆಟ್ಟಲೇರಿದ ನಿನಗೆ ಶ್ರೀ 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 ಚೆನ್ನಮಲ್ಲಿಕಾರ್ಜುನನ್ನು ಹೊಂದಲು ಗುಹೇಶ್ವರನು ಇಂಬು ಕೊಟ್ಟನು ನೋಡ ಎಂದರೆ, ಬಸವಣ್ಣನು ಕಾಯ ಸೋರೆಯ ಮಾಡಿ ಮನವ ತಂತಿಯ ಮಾಡಿ ಬುದ್ಧಿನಾದಗೈದು ವೈರಾಗ್ಯದ ಪಾಡು ಹಾಡಿ ಹಸನ ಮಾಡಿಕೊಂಡೆ ಚೆನ್ನಮಲ್ಲಿಕಾರ್ಜುನನ ಇರುವ ಬಸದಿಯಲ್ಲಿ ತಂಗಲು ಇಂಬುಗೊಂಡೆ ಕೂಡಲ ಸಂಗಮ ದೇವ ಎಂದು ಉದ್ಗರಿಸಿದರು. ಅಕ್ಕನಾಗಮ್ಮ ಅಕ್ಕರಿಯ ಅಕ್ಕ ಮಹಾದೇವಿ ಶರಣರ ಅಗ್ಗಿಷ್ಟೆಯಲ್ಲಿ ಬೆಂದು ಪುಟವಿಟ್ಟ ಚಿನ್ನವಾಗಿ ಭವವಿಕಾರವಳಿದು ಕದಳಿ ಬನದ ಚೆನ್ನಮಲ್ಲಿಕಾರ್ಜುನನ್ನು ಕರ್ಪೂರವ ಉರಿ ಉಂಬಂತೆ ಸೇರಿ ಅಮರಳಾಗು ಎಂದು ಹರಿಸಿ ಆಶೀರ್ವದಿಸಿದಳು. ಮಹಾದೇವಿ ಅಕ್ಕನು ಅಲ್ಲಮ ಪ್ರಭುದೇವರಿಗೂ ಬಸವಾದಿ ಶರಣರಿಗೂ ಅಕ್ಕನಾಗಮ್ಮ ಗಂಗಾಂಬಿಕೆಯರಾದಿ ಶರಣೆಯರಿಗೂ ಪೊಡಮಟ್ಟು ಅವರ ಅಮರ ಹರಕೆ ಆಶೀರ್ವಾದದೊಂದಿಗೆ ಶ್ರೀ ಚೆನ್ನಮಲ್ಲಿಕಾರ್ಜುನನ ಕೂಡಲು ಅನುಮತಿ ಪಡೆದು ಶ್ರೀಶೈಲದ ಕದಳಿ ಬನದತ್ತ ಹೊರಡುವ ಮುನ್ನ, ಹೇ ಗುರುವೇ, ನರಜನ್ಮವ ತೊರೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಭಕ್ತನೆಂದೆನಿಸಿದ ಗುರುವೇ, ಆತ್ಮದ ಸಂಗಾತಿ ಚೆನ್ನಮಲ್ಲಿಕಾರ್ಜುನನ ಕೈಗೆ ಕುಸುಮವಾದ ನನ್ನನ್ನು ಕೊಟ್ಟ ಗುರುವೇ, ನಿನಗೆ ಶರಣಾರ್ಥಿ ಎಂದು ನಡೆದಳು. ದಾರಿಯುದ್ದಕ್ಕೂ ತನು ಮನಗಳಲ್ಲಿ ಸಿರಿಗಿರಿ ಚೆನ್ನಮಲ್ಲನನ್ನು ನೆನೆಯುತ್ತಾ ಕದಳಿಯತ್ತ ಬನಗಿರಿ ಕೊಳಗಳಲಾಡುವ ಶುಕ ಪಿಕ ಬಕಗಳಿರ, ನೀವು ಕಂಡಿರ ನನ್ನ ಮನದನ್ನ ಚೆನ್ನಮಲ್ಲನನ್ನು ಎಂದು ಎದುರಾದ ಪಶು ಪಕ್ಷಿಗಳನ್ನು ಕೇಳುತ್ತಾ ಚೆನ್ನಮಲ್ಲಿಕಾರ್ಜುನನನ್ನು ನೆನೆಯುತ್ತಾ ಕದಳಿವನ ಪ್ರವೇಶಿಸಿದಳು. ಅಲ್ಲಿ ಜುಳು ಹರಿವ ಜರಿಯಲ್ಲಿ ಮಿಂದು ಎತ್ತರದ ಪೀಠದಲ್ಲಿ ಬದ್ಧಾಸನಳಾಗಿ ಕುಳಿತು ಎಡದ ಕೈಯಲ್ಲಿ ಹಸ್ತದಿಂದ ಓಂಕಾರದಲ್ಲಿ ಲಿಂಗವನ್ನು ಪ್ರತಿಷ್ಠಾಪಿಸಿ ಅನನ್ಯ ಮನಸ್ಕಳಾಗಿ ಮನದಲ್ಲಿ ಧ್ಯಾನದಲ್ಲಿ ಶ್ರೀ ಚೆನ್ನಮಲ್ಲಿಕಾರ್ಜುನನನ್ನು ನೆಲೆಗೊಳಿಸಿ ಐಕ್ಯದ ತುದಿಯನ್ನೇರಿ ಯೋಗದಲ್ಲಿ ಲೀನಳಾದಳು.
ಆಗ ಕದಳಿ ವನದಲ್ಲಿ ಅಪರೂಪದ ದಿವ್ಯ ಪ್ರಕಾಶವೊಂದು ಕಾಣಿಸಿಕೊಂಡಿತು. ಪ್ರಕಾಶದ ಪ್ರಖರತೆಯ ಕಿರಣಗಳು ಮಹಾದೇವಿಯನ್ನು ಕಣ್ಣು ತೆರೆಯುವಂತೆ ಮಾಡಿದವು. ಸುತ್ತ ಪಸರಿಸಿದ ಕಿರಣಗಳ ಮಧ್ಯೆ ತೇಜೋಮಯವಾದ ಕಣ್ಕೊರೆಯುವ ತಿಳಿನೀಲಿ ಜ್ಯೋತಿಯೊಂದು ತನ್ನತ್ತ ಬರುವಂತೆ ಭಾಸವಾಯಿತು. ನೋಡುವಷ್ಟರಲ್ಲಿಯೇ ಜ್ಯೋತಿಯೇ ಮಾನವ ರೂಪಕ್ಕೆ ತಿರುಗಿತು. ಬರಬರುತ್ತಾ ಕೆಂಜಡೆ, ಹಣೆಗಣ್ಣು, ಚರ್ಮದ ಉಡಿಗೆ, ಬಸಿತ ರುದ್ರಾಕ್ಷಿಗಳ ಧಾರಣ, ಕರದಲ್ಲಿ ತ್ರಿಶೂಲ ಪಿಡಿದ ಜಂಗಮ ಮೂರ್ತಿಯಾಗಿ ಮಾರ್ಪಟ್ಟಿತು. ಮಹಾದೇವಿಯಕ್ಕ ಕಣ್ತೆರೆದು ನೋಡಿ ಆನಂದಿಸಿ ನಯನಗಳಿಂದ ಆನಂದದ ಹನಿಗಳು ಬಳಬಳನೆ ಉದುರಿದವು. ಆದರೆ ಬಾಯಿಂದ ಒಂದು ನುಡಿಯಾಗಲಿ ಶರೀರದ ಅವಯವಗಳಿಂದ ಯಾವುದೇ ಪ್ರತಿಕ್ರಿಯೆ ನಡೆಯಲಿಲ್ಲ. ಆಗ ಚೆನ್ನಮಲ್ಲಿಕಾರ್ಜುನನೇ ಮುಂದಾಗಿ ಬಸವಳಿದು ನೊಂದು ಬೆಂದು ಭವಗೆಟ್ಟು ಆರಿಸಿ ಬಂದೆಯ ಎಂದು ನುಡಿದು ಅಕ್ಕ ಮಹಾದೇವಿಯನ್ನು ತನ್ನ ಬಾಹುಗಳಿಂದ ಬರೆಸೆಳೆದು ಬಿಗಿದಪ್ಪಿ ತನ್ನ ಮೈಯಲ್ಲಿ ಅಡಗಿಸಿಕೊಂಡನು. ನದಿಯು ನುಸುಳುತ್ತಾ ಧುಮುಕುತ್ತಾ ಸಾಗರವ ಸೇರಿ ಸಾಗರವಾಗುವಂತೆ ಮಹಾದೇವಿ ಅಕ್ಕನು ಪರಶಿವನಾದ ಚೆನ್ನಮಲ್ಲಿಕಾರ್ಜುನನ ಹೃತ್ಕಮಲದಲ್ಲಿ ಲೀನವಾಗಿ ಹೋದಳು. ಇತ್ತ ಕಲ್ಯಾಣದ ಶಿವಶರಣರ ಅನುಭವ ಮಂಟಪದಲ್ಲಿ ಶರಣೆಯರ ಬಿರುಸಿನ ಚರ್ಚೆ ನಡೆದಾಗ ಜ್ಞಾನ ಚಕ್ಷುಗಳಿಂದ ಶೂನ್ಯ ಪೀಠದ ಅಧ್ಯಕ್ಷರಾದ ಅಲ್ಲಮ್ಮ ಪ್ರಭುಗಳು ನೋಡಿ, ಧನ್ಯ ಮಹಾದೇವಿ ಅಕ್ಕ, ಧನ್ಯ ಅಕ್ಕ ಮಹಾದೇವಿ, ನಿನಗೆ ಜಯ ಜಯಕಾರವಿರಲಿ. ಅಂಗ ಸಂಗವ ತೊರೆದು ಲಿಂಗ ಸಂಗವಾದ ನಿಜ ಲಿಂಗದಲ್ಲಿ ನಿರ್ಲಿಪ್ತಳಾದ ಮಹಾದೇವಿ ಅಕ್ಕನ ಶ್ರೀ ಚರಣಕ್ಕೆ ನಮೋ ನಮಃ ಎಂದು ಎದ್ದು ನಿಂತು ಕೈಮುಗಿದರು. ಕುಶಲಮತಿಯಾದ ಕಿನ್ನರಿಯ ಬೊಮ್ಮಯ್ಯನವರು, ಹೇ ಪ್ರಭುದೇವರೇ, ಅದಾವ ಅಘಟಿತ ಘಟನೆ ನಡೆಯಿತು ತಿಳಿಯಬಹುದೇ ಎನ್ನಲು, ಪ್ರಭುದೇವರು ತನುವಿನೊಳಗಿದ್ದು ತನುವನ ಗೆದ್ದಳು, ಮನದೊಳಗಿದ್ದು ಮನವ ಗೆದ್ದಳು, ಅಂಗ ಸಂಗವ ತೊರೆದು ಲಿಂಗ ಸಂಗವ ಮಾಡಿ ನಿಜ ಹೃದಯದಲ್ಲಿ ಪದವ ಪಡೆದ ನಮ್ಮ ಅಕ್ಕ ಮಹಾದೇವಿಗೆ ಶ್ರೀ ಚೆನ್ನಮಲ್ಲಿಕಾರ್ಜುನ ಒಲುಮೆಯಾಯಿತು ಕಾಣಿರೋ ಎಂದರು. ಭಕ್ತಿಯ ಭಂಡಾರವಾದ ಈ ನಮ್ಮ ಭಾರತ ದೇಶದಲ್ಲಿ ಕಾಲಕಾಲಕ್ಕೆ ಧರ್ಮಕ್ಕೆ ಚ್ಯುತಿ ಬಂದಾಗಲೆಲ್ಲ ಇಂತಹ ಅಮೂಲ್ಯ ರತ್ನಗಳು ಜನಿಸಿ ಬರಲೆಂದು, ಧರ್ಮದ ಏಳ್ಗೆಯಾಗಲೆಂದು ದಯಾಘನನಾದ ಪರಶಿವನಲ್ಲಿ ಭಕ್ತಿಯಿಂದ ಬೇಡುವ ಇದುವೇ ಶಿವಲೀಲೆಯಲ್ಲವೇ. ಇಲ್ಲಿಗೆ ಅಧ್ಯಾಯ 20 ಸಂಪೂರ್ಣವಾಯಿತು.